ಎಲ್ಲರಿಗೂ ನಮಸ್ಕಾರ. ಕೀಣಿಸುವ ಹೆಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೇನೆ. ತುಂಬಾನೇ ಅದ್ಭುತವಾದಂಥ ರೆಸಿಪಿ. ಗ್ರೀನ್ ಮಸಾಲ ಒಂದು ಹಾಕಿ ಈ ರೆಸಿಪಿಯನ್ನು ಮಾಡಿ ಒಮ್ಮೆ ಖಂಡಿತ ಮಕ್ಕಳಿಗೆ ತಿನ್ನಿಸಿ ಅವರು ಇನ್ನೊಮ್ಮೆ ಮಾಡಿಕೊಡಮ್ಮ ಅಂತ ಹೇಳಬೇಕು. ಅಷ್ಟು ಸಖತ್ತಾಗಿ ಬರುತ್ತೆ. ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ನಾನು ಹೇಳೋದೇನಿಲ್ಲ, ನೀವು ಖಂಡಿತ ಒಮ್ಮೆ ಮಾಡಿ ನೋಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತುಂಬ ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕದೆ ಬರೀ ಕ್ಯಾಶ್ಯೂಸ್, ಅದೇ ರೀತಿ ಪನ್ನೀರ್ ಇದನ್ನು ಹಾಕಿ ಆರೋಗ್ಯವಾದ ಒಂದು ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೇನೆ. ಪಾಲಕ್ ಪನ್ನೀರ್ ಅಂದರೆ ಯಾರಿಗಿಷ್ಟ ಇಲ್ಲ. ಅದೇ ರೀತಿ ಅದರ ಪಲಾವನ್ನು ಮಾಡಿದರೆ ಯಾವ ರೀತಿ ಆಗ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಅತ್ಯಂತ ಶಾರ್ಟ್ ರೆಸಿಪಿ, ಶಾರ್ಟ್ ವಿಡಿಯೋ ಕೂಡ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕೀಣಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಪಾಲಕ್ ಪನ್ನೀರ್ ಪಲಾವ್ ಮಾಡಲಿಕ್ಕೆ ನಾನು 1 ಕಟ್ಟಿನಷ್ಟು ಪಾಲಕ್ ತಗೊಂಡಿದ್ದೇನೆ. ಹಾಗೆ ಒಂದು ಮಿಲ್ಕಿ ಮಿಸ್ಟ್ ಅವರ 100 ಗ್ರಾಮ್ಸ್ ಅಷ್ಟು ಪನ್ನೀರ್ ತಗೊಂಡಿದ್ದೇನೆ. ಅದೇ ರೀತಿ ಗ್ರೀನ್ ಪೀಸ್ ತಗೊಂಡಿದ್ದೇನೆ. ಮೊದಲಿಗೆ ಕುಕ್ಕರಲ್ಲಿ ಒಂದು 4 ಸ್ಪೂನಷ್ಟು ತುಪ್ಪ, ಅದೇ ರೀತಿ ಒಂದು 2-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡು ಸ್ವಲ್ಪ ಹೀಟಾದ ಕೂಡಲೇ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ಅದೇ ರೀತಿ 1-2 ಪಲಾವ್ ಎಲೆಗಳನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ 1-2 ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು, ಅದರಲ್ಲಿ 1 ಈರುಳ್ಳಿನ ಇಲ್ಲಿ ಹಾಕ್ತಾ ಇದ್ದೇನೆ. ಇನ್ನೊಂದು ಈರುಳ್ಳಿನ ನಾನು ಮೊಸರು ಬಜ್ಜಿಗೆ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ಕೂಡಲೇ ಇವಾಗ ಇಲ್ಲಿ ಮನೆಯಲ್ಲೇ ಫ್ರೆಶ್ ಆಗಿ ಕ್ರಷ್ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕ್ತಾ ಇದ್ದೇನೆ. ಜಸ್ಟ್ ಮಾರ್ಟರಲ್ಲಿ ನೀವು ಗುದ್ಬಿಟ್ಟು ಜಜ್ಜಿಬಿಟ್ಟು ಕೂಡ ಹಾಕ್ಬೋದು. ಹಾಗೆ ಫ್ರೆಶ್ ಆದರೆ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರಿತಾ ಇರಬೇಕು. ಈ ಮಸಾಲೆಗಳನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿದಾದ್ಮೇಲೆ ಇವಾಗ ಫ್ರೋಝನ್ ಬಟಾಣಿ 1 ಬೌಲ್ ತಗೊಂಡಿರುವಂಥದ್ದು, ಇದನ್ನು ಹಾಕಿದ್ರಂತೂ ಅದ್ಭುತವಾಗಿರುತ್ತೆ. ಎಲ್ಲವೂ ಆರೋಗ್ಯಕರವಾಗಿರುವಂಥದ್ದು. ಇದರಲ್ಲಿ ಬಳಸುವಂಥ ಎಲ್ಲ ಐಟಮ್ಸ್ಗಳನ್ನು ಕೂಡ ಮಕ್ಕಳಿಗೆ ಆರಾಮ್ಸೆ ಕೊಡ್ಬೋದು. ಹಾಗೆ 1 ಹಿಡಿಯಷ್ಟು ನಾನು ಗೋಡಂಬಿಯನ್ನು ತಗೊಂಡಿದ್ದೇನೆ. ಗೋಡಂಬಿ ಮೊದಲಿಗೆ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳಿಲ್ಲ, ಯಾಕಂದರೆ ತುಂಬ ರೋಸ್ಟ್ ಆದರೆ ಪಲಾವಲ್ಲಿ ಅಷ್ಟು ತಿನ್ನಲಿಕ್ಕೆ ಅದೆಲ್ಲ ಚೆನ್ನಾಗಿರೋದಿಲ್ಲ. ಒಂದು ಅರ್ಧಂಬರ್ಧ ರೋಸ್ಟ್ ಆದರೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೆ ಇವಾಗ ಹಾಕಿದ್ದು. ಹಾಗೆ ಈ ಥರ ಫ್ರೈ ಆದಮೇಲೆ ಪನ್ನೀರ್ ಕೂಡ ಅಷ್ಟೇ ನೋಡಿ, ತುಪ್ಪ ಎಣ್ಣೆ ಎಲ್ಲ ಹಾಕಬೇಕಾದ್ರೇ ಫಸ್ಟಿಗೆ ಕೆಂಪಗೆ ರೋಸ್ಟ್ ಮಾಡಿ ಇಟ್ಕೊಳ್ಳಿಲ್ಲ, ಯಾಕಂದರೆ ಕಂಪ್ಲೀಟ್ ತಣ್ಣ ಮೇಲೆ ಪಲಾವ್ ಅದು ತಿನ್ನಲಿಕ್ಕೆ ಪನ್ನೀರ್ ಆಮೇಲೆ ಏನೋ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ, ರಬ್ಬರ್ ಥರ. ಅದಕ್ಕೆ ಇವಾಗಲೇ ಜಸ್ಟ್ ಹಾಫ್ ಬಾಯ್ಲ್ಡ್ ಆಗೋ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಅಷ್ಟೇ. ತುಂಬ ಕೆಂಪಗೆ ಆಗೋ ಥರ ಏನೂ ಹುರ್ಕೊಳ್ಳಿಲ್ಲ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಈ ಪಾಲಕನ್ನು ಚೆಂದ ಮಾಡಿ ಕಟ್ ಮಾಡ್ಕೊಂಡು ತೊಳೆದಿಟ್ಟಿರುವಂಥದ್ದು, ಹಾಗೆ ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಅರ್ಧ ಕಟ್ಟಿರ್ಬೋದು ಅಷ್ಟೇ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಚಕ್ಕೆ, ಅದೇ ರೀತಿ ನಾನು ಮೊಗ್ಗನ್ನು ಹಾಕ್ತಾ ಇದ್ದೇನೆ, 5-6 ಲವಂಗ, ಅದೇ ರೀತಿ 3 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು 10-12, 1/4 ಗ್ಲಾಸಷ್ಟು ನೀರು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಗ್ರೀನ್ ಮಸಾಲ ರೆಡಿ ಆಗುತ್ತೆ. ಇದಕ್ಕೇನೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದು, ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ. ನೋಡಿ, ಇವಾಗ ಯಾವುದು ಕೂಡ ಗೋಡಂಬಿ ಇರ್ಬೋದು, ಪನ್ನೀರ್ ಇರ್ಬೋದು, ತುಂಬ ರೋಸ್ಟ್ ಆಗಲಿಲ್ಲ. ಅದು ತಿನ್ನಲಿಕ್ಕೆ ಅಷ್ಟು ಪಲಾವಲ್ಲಿ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗಲಿ. ಬೇರೆ ಚಿಲ್ಲೀಸ್, ಮಂಚೂರಿ ಅದರಲ್ಲೆಲ್ಲ ಓಕೆ, ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿವಾಗ ಗ್ರೀನ್ ಮಸಾಲ ಪೇಸ್ಟ್ ಮಾಡಿರುವಂಥದ್ದು ಹಾಕಿ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಇದು ಒಂದು ಕುದಿ ಬಂದ ಮೇಲೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೇನೆ. ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿರುತ್ತೆ. ಇವಾಗ ನಾವಿಲ್ಲಿ ನಾನೊಂದು 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಬಾಸುಮತಿ ಬೇಕಂದ್ರೂ ಹಾಕ್ಬೋದು. ಸೋನಾ ಮಸೂರಿಗೆ ಯಾವಾಗಲೂ ನೀರಿನ ಅಳತೆ ಯಾವ ರೀತಿ ಅಂದರೆ 1ಕ್ಕೆ ಡಬಲ್, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕುವಂಥದ್ದು. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ, ಚೆಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದು ಮಕ್ಕಳಂತೂ ಯಾವಾಗಲೂ ಕೆಲವೊಮ್ಮೆ ಪಾಲಕ್ ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನೋದಿಲ್ಲ. ಅಂಥವರಿಗೆ ಪಾಲಕ್, ಮೆಂತೆ ಎಲ್ಲ ಈ ರೀತಿ ಪಲಾವ್ ಎಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಇವಾಗ 1 ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಬೇಕಾದರೂ ಪಾಲಕ್ ಜೊತೆನೇ ಹಾಕಿಬಿಟ್ಟು ಪ್ಯೂರಿ ಥರ ಮಾಡ್ಕೊಂಡು ಹಾಕ್ಬೋದು. ಇವಾಗ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ನಾನಿಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ, ಯಾಕಂದರೆ ಆಲ್ರೆಡಿ 1 ಗ್ಲಾಸ್ ಅದರಲ್ಲಿ ಇರ್ಬೋದು. ಪಾಲಕ್ ನಾವು ಮಿಕ್ಸಿ ಮಾಡಿದಾಗ ನೀರಿತ್ತು, ಅದೇ ರೀತಿ ಮಿಕ್ಸಿ ಜಾರ್ ತೊಳೆದ ನೀರಿತ್ತು. ಹಾಗೆ 1ಕ್ಕೆ ಡಬಲ್ ಅಂತ ಹೇಳಿದೆ, 2 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರನ್ನು ಹಾಕಿ ಮತ್ತು ಬೇಗ ವಿಸಿಲ್ ಬರಬೇಕಾದ್ರೆ ಮಾಡುವಂಥ ಒಂದು ಉಪಾಯ ಇದೆ. ಕುಕ್ಕರಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ರೀತಿ ಸರಿ ಕುದಿ ಬರೋ ತನಕ ಓಪನಲ್ಲೇ ಬೇಯಿಸ್ಕೊಳ್ಬೇಕು. ಕುದಿ ಬಂದ ಕೂಡಲೇ ಸರಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ಒಂದು ಮುಚ್ಚಳವನ್ನು ಈ ರೀತಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ವಿಸಿಲ್ ಹಾಕ್ಕೊಳ್ಳಿ. ಕೂಡಲೇ ಪಟ 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 ಅಂತ ವಿಸಿಲ್ ಬರ್ತಾ ಇರುತ್ತೆ ನೋಡಿ. 3 ವಿಸಿಲ್ ಕೂಗಿಸ್ಕೊಂಡ್ರೆ
ಫಟಾಫಟ್ ಅಂತ ಬೆಳಗಿನ ಬ್ರೇಕ್ಫಾಸ್ಟ್ ಪಾಲಕ್ ಪನ್ನೀರ್ ಪಲಾವ್ ರೆಡಿಯಾಗಿದೆ. ಸಖತ್ತಾದ ಅದ್ಭುತವಾದಂಥ ರೆಸಿಪಿ. ಖಂಡಿತ ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ಅದೇ ರೀತಿ ಕಮೆಂಟ್ಸ್ಗಳನ್ನು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವಾಗ ವಿಸಿಲ್ ಹೋಗಿದೆ, ಮುಚ್ಚಳ ತೆಗೆದು ಈ ರೀತಿಯಾಗಿದೆ. ಕೊನೆಯಲ್ಲಿ ಇನ್ನೊಮ್ಮೆ 1-2 ಸ್ಪೂನ್ಗಳಷ್ಟು ತುಪ್ಪವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ ಕಲರ್ ಎಷ್ಟು ಚಂದ ಬಂದಿದೆಲ್ಲ. ಸೂಪರ್ ಆದಂಥ ಪಾಲಕ್ ಪನ್ನೀರ್ ಪಲಾವ್ ರೆಡಿಯಾಗಿದೆ. ನನ್ನ ಮಕ್ಕಳಿಗಂತೂ ಅವಾಗವಾಗ ಮನೇಲಿ ಮಾಡಿಕೊಡ್ತಾ ಇರ್ತೇನೆ ನಾನು. ನನ್ನ ಮಕ್ಕಳಿಗೆ ಪನ್ನೀರ್ ಅಂದರೆ ಇಷ್ಟ. ನೀವು ಪನ್ನೀರ್ ಬದಲಿಗೆ ಇಲ್ಲಿ ಮಶ್ರೂಮ್ ಹಾಕಿದರೆ ಪಾಲಕ್ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಒಗ್ಗರಣೆಗೆ ಜೀರಿಗೆ ಹಾಕಿದ್ರಂತೂ ಹೇಳೋದೇ ಬೇಡ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಹಾಗಾದರೆ ಇವಾಗ ಇದನ್ನು ಸರ್ವ್ ಮಾಡೋಣ. ಬಿಸಿ ಬಿಸಿ ಪಾಲಕ್ ಪನ್ನೀರ್ ಪಲಾವ್. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಆಯಿತಾ. ಅದೇ ರೀತಿ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ಇದರ ಲಿಂಕನ್ನು ಕೂಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬ್ರೇಕ್ಫಾಸ್ಟ್ ಒಂದು ಮಾಡ್ಕೊಂಡು ಬರ್ತಾನೆ. ನೋಡಿ ಇವಾಗ ಇದನ್ನು ಸರ್ವ್ ಮಾಡೋಣ. ಆಮೇಲೆ ಇಲ್ಲಿ ಪಲಾವ್ ಈ ರೀತಿ ಕುಕ್ಕರಲ್ಲಿ ಇರಬೇಕಾದ್ರೆ ಅದನ್ನು ಹಾಗೆ ನೀಟಾಗಿ ಮುಚ್ಚಿಡಿ. ವಿಸಿಲ್ ಹಾಕಬೇಕಂತಿಲ್ಲ. ತುಂಬ ಹೊತ್ತಿನವರೆಗೆ ಹಾಗೆ ಬಿಸಿ ಇರುತ್ತೆ. ಹಾಟ್ ಬಾಕ್ಸಲ್ಲೂ ಹಾಕಿಡ್ಬೋದು. ಓಕೆ, ಇವಾಗ ಬೆಳಗಿನ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇದಕ್ಕೆ ಮೊಸರು ಬಜ್ಜಿಯನ್ನು ಕೂಡ ಹಾಕಿದ್ದೇನೆ. ನೋಡಿ, ಕ್ಯಾಶ್ಯೂಸ್, ಪನ್ನೀರ್ ಇದೆಲ್ಲ ಮಕ್ಕಳು ಇಷ್ಟಪಡುವಂಥದ್ದೇ ಅಲ್ವಾ. ಹಾಗಾದರೆ ಮಕ್ಕಳಿಗೆ ಸ್ಕೂಲ್ ಟಿಫನ್ಗೆ ಕೂಡ ಇದನ್ನು ಮಾಡಿಕೊಟ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಈ ಕಡೆಯಿಂದ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಹಾಗೆ ಸ್ಪೂನ್ ಹಾಕ್ಕೊಂಡು ಮೊಸರು ಬಜ್ಜಿಯಲ್ಲಿ ಹಾಕ್ಕೊಂಡು ತಿಂತಾ ಇರೋದೇ. ಹಾಗಾದರೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.